ಚಿಕ್ಕಮಗಳೂರು ನಗರದ ಕೆಂಪನಹಳ್ಳಿ ವೃತ್ತದಲ್ಲಿ ಬೀರಲಿಂಗೇಶ್ವರ ಮತ್ತು ಕನ್ನಡ ಸೇನೆ ಆಟೋ ಚಾಲಕರು ಮಾಲೀಕರ ಸಹಯೋಗದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕದಾಸ ಜಯಂತ್ಯೋತ್ಸವ ನಡೆಯಿತು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ನಾಡಿನ ಗಡಿಭಾಗದಲ್ಲಿ ಕನ್ನಡ ಭಾಷೆ ಮರೆಯಾಗುತ್ತಿವೆ. ಕನ್ನಡ ಸಂಸ್ಕೃತಿ ಭಾಷಾಭಿಮಾನ ಮೂಡಿಸಲು ಕನ್ನಡದ ಕಟ್ಟಾಳುಗಳು ಭಾಷಾ ಇತಿಹಾಸವನ್ನ ನಾಡಿನ ಉದ್ದಗಲಕ್ಕೂ ಪಸರಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ ಎಂದರು. 1973ರಿಂದ 1956ರಲ್ಲಿ ಮೈಸೂರು ರಾಜ್ಯ ಅಂತೇಳಿ ಪ್ರಾರಂಭ ಆಯಿತು. 1973ರಲ್ಲಿ ಕರ್ನಾಟಕ ರಾಜ್ಯ ಅಂತ ಪ್ರಾರಂಭವಾದಾಗಿನಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ. ಕನ್ನಡ ರಾಜ್ಯೋತ್ಸವದ ಆಚರಣೆ ಕೇವಲ ನವೆಂಬರ್ ತಿಂಗಳಿಗೆ ಸೀಮಿತವಾಗಬಾರ್ದು. ನಾವೆಲ್ಲ ಇಲ್ಲಿ ಕನ್ನಡ ಪರ ಹೆಚ್ಚು ಹೋರಾಟ ಮಾಡುವಂಥ ಹೋರಾಟಗಾರರಿದ್ದೀವಿ. ಅದರಲ್ಲೂ ಗಡಿ ಭಾಗಗಳಲ್ಲಿ ಇವತ್ತು ಕನ್ನಡ ಮಾತನಾಡುವವರ ಸಂಖ್ಯೆನೇ ಕಡಿಮೆ ಆಗಿರುವ ಸಂದರ್ಭದಲ್ಲಿ ನಮ್ಮದು ಏಕೀಕರಣ ಕರ್ನಾಟಕ ಏಕೀಕರಣ ಏನಿದೆ, ನಮ್ಮ ಈ ಒಂದು ಕರ್ನಾಟಕ ಏಕೀಕರಣದಲ್ಲಿ ಕನ್ನಡಕ್ಕೆ ನಮ್ಮ ಮೊದಲನೇ ಆದ್ಯತೆ. ಕನ್ನಡ ನಮ್ಮ ಮಾತೃಭಾಷೆ, ಕನ್ನಡ ನಮ್ಮ ತಾಯಿ ಭಾಷೆ. ಹಾಗಾಗಿ ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮೆಲ್ಲರ ಮಾತೃಭಾಷೆ ಅಂತ ಕನ್ನಡವನ್ನು ರಕ್ಷಣೆ ಮಾಡುವಂಥ ಕೆಲಸ ನಿಮ್ಮೆಲ್ಲರದಾಗಿರ್ತದೆ. ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್ ಅವರು ಮಾತನಾಡಿ, ಕನ್ನಡ ನಾಡಿನಲ್ಲಿ ಜನಿಸಿದ ಪ್ರತಿ ಯುವ ಪ್ರಜೆಗಳಿಗೆ ನಾಡಿನಲ್ಲಿ ಉದ್ಯೋಗ ಕಲ್ಪಿಸುವುದು ಸರ್ಕಾರದ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪರ ಭಾಷಿಕರಿಗೆ ಹೆಚ್ಚಿನ ಮಹತ್ವ ನೀಡದೆ ಕನ್ನಡ ಯುವಕ ಯುವತಿಯರಿಗೆ ಮೊದಲು ಆದ್ಯತೆ ನೀಡಬೇಕು ಎಂದರು. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹಾಗೂ ಕನಕ ಜಯಂತಿಯ ಶುಭಾಶಯಗಳು. ನಾವು ಪ್ರತಿ ವರ್ಷವೂ ಕನ್ನಡ ರಾಜ್ಯೋತ್ಸವ ಕನಕ ಜಯಂತ್ಯೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೀವಿ. ಏನಪ್ಪ ಅಂದರೆ ವರ್ಷವೂ ನಾವು ಸಮಾಜ ಸೇವೆ ಮಾಡಿ ಅವ್ರನ್ನ ಗುರುತಿಸಿರಲ್ವಲ್ಲ ಅಂಥವ್ರನ್ನೆಲ್ಲ ನಾವು ಕರೆದು ಸನ್ಮಾನ ಮಾಡ್ತೀವಿ. ಯಾರೇ ಆಗಿರಲಿ, ಕೋವಿಡಲ್ಲಿ ಕೆಲಸ ಮಾಡಿದವರಿಗೆ ಮತ್ತು ನಗರಸಭೆ ಪೌರ ಕಾರ್ಮಿಕರಿಗೆ, ಇವಾಗ ನಮ್ಮ ರಫೀಕ್ ಅನ್ನೋರಿಗೆ, ಅವರು ಯಾರೇ ನಮ್ಮ ಕೆಂಪನಹಳ್ಳಿ ಸತ್ರೂ ಅವರಿಗೆ ಸೌದೆ ಕೊಡ್ತಾರೆ, ಅವರಿಗೆ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ. ಮತ್ತು ನಮ್ಮ ಹಿರಿಯರು ರೈತರು ಇದ್ದಾರೆ, ಇವರು ಸೋಮಣ್ಣವರು ಮತ್ತು ಬೀರೇಗೌಡರು, ಅವ್ರಿಗೂ ಒಂದು ಸನ್ಮಾನ ಇಟ್ಕೊಂಡಿದ್ದು ಅವರಿಬ್ಬರಿಗೂ. ಹಾಗೂ ನಮ್ಮ ಪುನೀತ್ ಕೃಷ್ಣ ಮೊಬೈಲ್ಸ್ ಪುನೀತ್ ಅವರು, ಆಂಬುಲೆನ್ಸ್ ಅವರು, ಅವರು ಅನಾಥ ಶವಗಳನ್ನೆಲ್ಲ ಅವರು ಇದು ದಫನ್ ಮಾಡ್ತಾರೆ, ಅವ್ರಿಗೂ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ. ಹಾಗೆ ನಮ್ಮ ಕೆಂಪನಹಳ್ಳಿ ಕತ್ರಿಮರಮ್ಮ ದೇವಸ್ಥಾನ ಪೂಜಾರಿ ಕುಮಾರ್ ಅವ್ರಿಗೂ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ. ವರ್ಷ ಒಂದೊಂದು ಇದನ್ನು ನಮ್ಮ ಆಟೋ ಚಾಲಕರು ಮಾಲೀಕರು ಹಾಗೂ ಕನ್ನಡ ಸೇನೆ ವತಿಯಿಂದ ಎಲ್ಲದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದೇ ರೀತಿ ಎಲ್ಲರೂ ಸಹಕಾರದಿಂದ ಇದೇ ಕನ್ನಡ ರಾಜ್ಯೋತ್ಸವ ಕನಕ ಜಯಂತಿಯನ್ನು ಮಾಡ್ಕೊಂಡು ಹೋಗೋಕ್ಕೆ ಎಲ್ಲರೂ ಸಹಕರಿಸಿ ಎಲ್ಲ ಇದು ಮಾಡಬೇಕಂತ ಕೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು, ವಿಧಾನ ಪರಿಷತ್ ಶಾಸಕರಾದ ಸಿ.ಟಿ. ರವಿ, ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್, ಉಪಾಧ್ಯಕ್ಷರಾದ ಲಲಿತಾ ರವಿನಾಯಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೆಂಪನಹಳ್ಳಿ, ಪ್ರಕಾಶ್, ಮಧು, ಹುಣಸೆಮಕ್ಕಿ ಲಕ್ಷ್ಮಣ್, ಕಳವಾಸೆ ರವಿ, ಅನ್ವರ್, ಸತೀಶ್, ಚೈತ್ರಾ ಗೌಡ, ನವೀನ್, ಮೋಹನ್, ನಟರಾಜ್, ಚಂದ್ರು, ಮಹೇಶ್, ಪರಮೇಶ್, ಜಗದೀಶ್ ಉಪಸ್ಥಿತರಿದ್ದರು.